ನಿರೀಕ್ಷಣಾ ಜಾಮೀನು ಕೋರಿ ಸಂಸದ ಪ್ರಜ್ವಲ್ ರೇವಣ್ಣ ಅರ್ಜಿ ಸಲ್ಲಿಸಿದ್ದಾರೆ. ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಅರ್ಜಿ. ಮೂರು ಕೇಸ್ಗಳಲ್ಲೂ ಜಾಮೀನು ಕೋರಿ ಪ್ರಜ್ವಲ್ ಅರ್ಜಿ ಸಲ್ಲಿಸಿದ್ದಾರೆ. ಎಸ್ಐಟಿ ಮುಂದೆ ಹಾಜರಾಗುವ ಮುನ್ನವೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ. ಮೇ 31ಕ್ಕೆ ಎಸ್ಐಟಿ ಮುಂದೆ ಹಾಜರಾಗ್ತೀನಿ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ರು. ಭಾರತಕ್ಕೆ ಬರೋ ಮೊದಲೇ ವಕೀಲರ ಮೂಲಕ ಪ್ರಜ್ವಲ್ ಜಾಮೀನಿಗೆ ಅರ್ಜಿ ಸಲ್ಲಿಕೆಯಾಗಿದೆ. ಪ್ರಜ್ವಲ್ ರೇವಣ್ಣ ಪರವಾಗಿ ವಕೀಲ ಅರುಣ್ ಅವರಿಂದ ಅರ್ಜಿ ಸಲ್ಲಿಕೆಯಾಗಿದೆ. ವಿಚಾರಣೆಗೆ ಇನ್ನು ದಿನಾಂಕ ನಿಗದಿ ಮಾಡಿಲ್ಲ ಸೆಷನ್ಸ್ ಕೋರ್ಟ್. ನಾಳೆ ಪ್ರಜ್ವಲ್ ರೇವಣ್ಣ ಸಲ್ಲಿಸಿರೋ ಅರ್ಜಿ ವಿಚಾರಣೆಗೆ ಬರೋ ಸಾಧ್ಯತೆ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ 3 ಕೇಸ್ಗಳು ದಾಖಲಾಗಿವೆ. ಹೊಳೆ ನರಸೀಪುರದಲ್ಲಿ 1, ಸಿಐಡಿ ಸೈಬರ್ ಠಾಣೆಯಲ್ಲಿ 2 ಕೇಸ್ಗಳು. 3 ಕೇಸ್ನಲ್ಲಿ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾರೆ ಪ್ರಜ್ವಲ್ ರೇವಣ್ಣ. 2 ದಿನದ ಮುಂಚೆ 3 ನಿಮಿಷದ ವಿಡಿಯೋ ಹರಿಬಿಟ್ಟಿದ್ರು. ಮೇ 31ನೇ ತಾರೀಕು ನಾನು ಎಸ್ಐಟಿ ಮುಂದೆ ಹಾಜರಾಗ್ತೀನಿ ಅಂತ ಹೇಳಿದ್ರು. ನಿನ್ನೆ ಮ್ಯೂನಿಚ್ನಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಟಿಕೆಟ್ ಬುಕ್ ಆಗಿದೆ. ಈಗ ನ್ಯಾಯಾಲಯದ ಮೊರೆ ಹೋಗಿದ್ದು ನಿರೀಕ್ಷಣಾ ಜಾಮೀನು 3 ಕೇಸ್ನಲ್ಲೂ ದಾಖಲಾಗಿರುವ 3 ಕೇಸ್ನಲ್ಲೂ ನಿರೀಕ್ಷಣಾ ಜಾಮೀನು ಕೋರಿ ನ್ಯಾಯಾಲಯದ ಮುಂದೆ ಅರ್ಜಿ ಸಲ್ಲಿಕೆಯಾಗಿದೆ. ಪ್ರಜ್ವಲ್ ರೇವಣ್ಣ ಪರ ವಕೀಲರು ಅರ್ಜಿ ಸಲ್ಲಿಸಿದ್ದಾರೆ. ಯಾವಾಗ ವಿಚಾರಣೆಗೆ ಬರುತ್ತೆ ಇದುವರೆಗೆ ಡೇಟ್ ನಿಗದಿ ಆಗಿಲ್ಲ. ನಾಳೆ ವಿಚಾರಣೆಗೆ ಬರೋ ಸಾಧ್ಯತೆ ಇದೆ. ಅದರ ಬಗ್ಗೆ ಇನ್ನೂ ಕನ್ಫರ್ಮೇಷನ್ ಇಲ್ಲ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚೇತನ್, ಈಗಾಗಲೇ ಟಿಕೆಟ್ ಬುಕ್ ಆಗಿದೆ ಭಾರತಕ್ಕೆ ವಾಪಸ್ ಬರೋದಕ್ಕೆ. ಜೊತೆಗೆ 31ನೇ ತಾರೀಕು 10 ಗಂಟೆಗೆ ಎಸ್ಐಟಿ ಮುಂದೆ ಹಾಜರಾಗ್ತೀನಿ ಅಂತ ಆ 3 ನಿಮಿಷದ ವಿಡಿಯೋದಲ್ಲಿ ಪ್ರಜ್ವಲ್ ಹೇಳಿಯಾಗಿದೆ. ಈಗ ನ್ಯಾಯಾಲಯದ ಮೊರೆ ಹೋಗೋ ಪ್ರಯತ್ನ. ನಿರೀಕ್ಷಣಾ ಜಾಮೀನಿಗೆ 3 ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಲಾಗಿದೆ. ಸೊ ಏನೆಲ್ಲ ಮೆನ್ಷನ್ ಆಗಿದೆ ಆ ಅರ್ಜಿಯಲ್ಲಿ, ಇದರ ಜೊತೆಗೆ ಸಾಧ್ಯತೆಗಳು ಏನಿವೆ, ಯಾವಾಗ ವಿಚಾರಣೆಗೆ ಬರೋ ಸಾಧ್ಯತೆ ಇದೆ? ಭಾವನಾ, ಈಗಷ್ಟೇ ಒಂದು ನಿರೀಕ್ಷಣಾ ಜಾಮೀನಿಗೆ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ಅವರು ಒಂದು ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಎಲ್ಲೋ ಒಂದು ಕಡೆ ಇದು ಒಂದಷ್ಟು ಅನುಮಾನವನ್ನು ಮೂಡಿಸುತ್ತೆ. ಯಾಕಂದರೆ ಇಷ್ಟು ದಿನ ಕಳೆದ 1 ತಿಂಗಳಿಂದನೂ ಕೂಡ ಪ್ರಜ್ವಲ್ ರೇವಣ್ಣ ದೇಶದಲ್ಲಿರಲಿಲ್ಲ, ಪರಾರಿಯಾಗಿದ್ದರು, ವಿದೇಶದಲ್ಲಿದ್ದರು. ಎಲ್ಲ ಕೇಸ್ಗಳ ಡೆವಲಪ್ಮೆಂಟ್ ಕೂಡ ಗೊತ್ತಾಗ್ತಿತ್ತು. ಮತ್ತು ಅರುಣ್ ಕೂಡ ಆಗಲೇ 1 ತಿಂಗಳ ಹಿಂದೆನೇ ಆಲ್ಮೋಸ್ಟ್ ಪ್ರಜ್ವಲ್ ರೇವಣ್ಣ ಪರ ಒಂದು ನೋಟಿಸನ್ನು ಕೂಡ, ಅಂದರೆ ನೋಟಿಸ್ಗೆ ಉತ್ತರ ಕೊಡೋದಕ್ಕೆ ಸಮಯಾವಕಾಶವನ್ನು ಕೇಳಿ ಎಸ್ಐಟಿಗೆ ಪತ್ರವನ್ನು ಕೂಡ ಬರೆದಿದ್ರು. ಆದರೆ ಏಕಾಏಕಿ ಏನು ಶುಕ್ರವಾರ ಬರ್ತೀನಿ 10 ಗಂಟೆಗೆ ವಿಚಾರಣೆಗೆ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ರು. ಕೊನೆ ಕ್ಷಣದಲ್ಲಿ ಇವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾದ್ರು. ಯಾಕೆ ಅನ್ನೋದು ಸದ್ಯಕ್ಕೆ ಕಾಡ್ತಿರುವಂತಹ ಪ್ರಶ್ನೆ. ಯಾಕಂದರೆ ಇಷ್ಟು ದಿನ ಸುಮ್ಮನಿದ್ರು, 3 ಕೇಸ್ಗಳು ಏನೇನಾಗ್ತಿತ್ತು ಅಂತ ಗೊತ್ತಿತ್ತು. ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ವಕೀಲರ ಮುಖಾಂತರ ಹಾಕಿಸ್ಬೋದಿತ್ತು, ಆದರೆ ಹಾಕ್ಸಿರ್ಲಿಲ್ಲ. ಈಗ ಒಂದು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿರುವಂಥದ್ದು ಎಲ್ಲ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಬರ್ತಾನಾ ಇಲ್ವಾ ಅನ್ನೋಂತಹ ಒಂದು ಸಹಜವಾದಂತಹ ಪ್ರಶ್ನೆ ಇದೀಗ ಕಾಡ್ತಾ ಇದೆ. ಆದರೆ ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಸುಮಾರಿಗೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿರೋವಂಥದ್ದು. ಮತ್ತು ನಾಳೆ 12:30 ಸುಮಾರಿಗೆ ಭಾರತಕ್ಕೆ ಪ್ರಜ್ವಲ್ ರೇವಣ್ಣ ಬಂದು ಇಳಿತಾನೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಇರುವಂಥದ್ದು. ಮತ್ತು ಮ್ಯೂನಿಚ್ನಿಂದ ಇವಾಗ ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಹೆಸರಲ್ಲಿ ಟಿಕೆಟ್ ಕೂಡ ಬುಕ್ ಆಗಿದೆ. ಏನಾಗುತ್ತೆ ಏನು ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಆದರೆ ಏಕಾಏಕಿ ಆಂಟಿಸಿಪೇಟ್ರಿ ಬೇಲ್ಗೆ ಅಪ್ಲೈ ಮಾಡಿರೋವಂಥದ್ದು ನಿಜಕ್ಕೂ ಕೂಡ ಸಹಜವಾಗಿ ಅನುಮಾನವನ್ನು ಮೂಡಿಸುತ್ತೆ. ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಬರ್ತಾರಾ ಇಲ್ವಾ ಅನ್ನೋಂತಹ ಒಂದು ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಯಾಕಂದರೆ ಆಂಟಿಸಿಪೇಟ್ರಿ ಬೇಲ್ ಏನಾಗುತ್ತೆ ಅನ್ನೋದನ್ನು ನೋಡಿಕೊಂಡು ಆರೋಪಿಗಳು ಬರುವಂತಹ ಚಾನ್ಸಸ್ ಬಹುತೇಕ ಇರುವಂಥದ್ದು. ಅಂದರೆ ಇದೀಗ ಆಂಟಿಸಿಪೇಟ್ರಿ ಬೇಲ್ಗೆ ಅಪ್ಲೈಯನ್ನು ಮಾಡಿಕೊಂಡ್ರೆ ಅದಕ್ಕೆ SIT ಒಂದು ಅಬ್ಜೆಕ್ಷನ್ಸನ್ನು ಹಾಕಬೇಕಾಗತ್ತೆ. ಅಬ್ಜೆಕ್ಷನ್ಸ್ ಫೈಲ್ ಮಾಡೋದಕ್ಕೂ ಕೂಡ ಕೋರ್ಟ್ ಒಂದು ಸಮಯಾವಕಾಶವನ್ನು ಕೊಟ್ಟೆ ಕೊಡುತ್ತೆ. ಅಂದರೆ ಏಕಾಏಕಿ ಆಂಟಿಸಿಪೇಟರಿ ಬೇಲ್ಗೆ ವಾಪಸ್ ಬರ್ತೀನಿ. 3 ಅತ್ಯಾಚಾರ ಕೇಸ್ನಲ್ಲಿ ಜಾಮೀನು ಕೋರಿ ಪ್ರಜ್ವಲ್ ಅರ್ಜಿ ಸೆಷನ್ಸ್ ಕೋರ್ಟ್ ಮುಂದೆ ಪ್ರಜ್ವಲ್ ಅರ್ಜಿ ಸಲ್ಲಿಸಿದ್ದಾರೆ. ಪ್ರಜ್ವಲ್ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಎಸ್ಐಟಿಗೆ ಸೂಚನೆ ನೀಡಲಾಗಿದೆ.
ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ಚೇತನ್, ಎಸ್ಐಟಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸೂಚನೆ ನೀಡಲಾಗಿದೆ. ಒಟ್ಟಾರೆ ಈ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನಿನ ಡೆವಲಪ್ಮೆಂಟ್ಸ್ ಹೇಗಾಗೋ ಸಾಧ್ಯತೆ ಇದೆ? ಭಾವನಾ, ಅಂದರೆ ನಿರೀಕ್ಷಣಾ ಜಾಮೀನಿನ ಒಂದು ಡೆವಲಪ್ಮೆಂಟನ್ನು ನೋಡೋದಾದರೆ ಯಾವುದೇ ಆರೋಪಿಯನ್ನು ಬಂಧನ ಮುಕ್ತ ಮಾಡೋದಕ್ಕೆ ಒಂದು ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡ್ಕೊಳ್ತಾರೆ. ಆದರೆ ಕಳೆದ ಒಂದು ತಿಂಗಳಿಂದನೂ ಕೂಡ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡಿಲ್ಲ. ಅಂದರೆ ಪ್ರಜ್ವಲ್ ರೇವಣ್ಣ ಖುದ್ದು ವಿಡಿಯೋವನ್ನು ಮಾಡಿ ಶುಕ್ರವಾರ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ವಿಡಿಯೋ ಮಾಡಿ ಬಿಟ್ಟಿರ್ಬೋದು, ಆದರೆ ಬರಲೇಬೇಕು ಅಂತ ಏನಿಲ್ಲ. ಅಂದರೆ ಬಂದರೂ ಕೂಡ ಇಮ್ಮಿಡಿಯೇಟ್ಲಿ ಅರೆಸ್ಟ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಯಾವಾಗ SIT ಅರೆಸ್ಟ್ ಮಾಡ್ತಾರೋ ಆಂಟಿಸಿಪೇಟರಿ ಅಪ್ಲಿಕೇಶನ್ ಕೂಡ ಅಲ್ಲಿ ಡಿಸ್ಕ್ವಾಲಿಫೈ ಆಗುವಂಥದ್ದು. ಹೀಗಾಗಿ ಪ್ರಜ್ವಲ್ ರೇವಣ್ಣ ಬರ್ತಾನಾ ಇಲ್ವಾ ಅನ್ನೋದು ಸದ್ಯದ ಪ್ರಶ್ನೆ. ಇದು ನಿರೀಕ್ಷಣಾ ಜಾಮೀನಿಗೆ ಏನು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ, ಈಗಷ್ಟೇ ಒಂದು ಸೆಷನ್ಸ್ ಕೋರ್ಟ್ ಆರ್ಡರನ್ನು ಕೊಟ್ಟಿರುವಂಥದ್ದು. ಅಂದರೆ ಆಕ್ಷೇಪಣೆ ಅಬ್ಜೆಕ್ಷನ್ಸನ್ನು ಫೈಲ್ ಮಾಡಿ ಅಂತ SIT ಅಧಿಕಾರಿಗಳಿಗೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. 3 ಪ್ರಕರಣಗಳಲ್ಲೂ ಕೂಡ ಹೊಳೆನರಸೀಪುರ ಮತ್ತು CIDಯಲ್ಲಿ ಏನು 2 FIR ದಾಖಲಾಗಿದೆ. ಇದರಲ್ಲಿ 376 ಮತ್ತು 376N ಅಡಿ ಒಂದು ಪ್ರಜ್ವಲ್ ರೇವಣ್ಣ ವಿರುದ್ಧ ಒಂದು ಕೇಸ್ ದಾಖಲಾಗಿರುವಂಥದ್ದು. ಹೀಗಾಗಿ ಆಬ್ಜೆಕ್ಷನ್ಸ್ ಫೈಲ್ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ SIT ಅಧಿಕಾರಿಗಳು ಸಿದ್ಧರಾಗಿರ್ತಾರೆ. ಸಹಜವಾಗಿ ಯಾವ ರೀತಿ ಒಂದು ಆಕ್ಷೇಪಣೆಗಳಿರುತ್ತೆ ಅಂತಂದರೆ, ಈ ಒಂದು ಆರೋಪಿಗೆ ಏನಾದರೂ ನಿರೀಕ್ಷಣಾ ಜಾಮೀನನ್ನು ಕೊಟ್ಟರೆ ಸಾಕ್ಷಿಯನ್ನು ಬೆದರಿಸುವಂತಹ ಒಂದು ಕೆಲಸ ಆಗುತ್ತೆ. ಮತ್ತು ಪ್ರಭಾವಿ ಆಗಿರೋದ್ರಿಂದ, ಸಂಸದ ಆಗಿರೋದ್ರಿಂದ ಸಾಕ್ಷಿಗಳ ನಾಶಕ್ಕೂ ಕೂಡ ಯತ್ನ ಮಾಡಬಹುದು. ಹೀಗಾಗಿ ಇನ್ನೊಂದಷ್ಟು ರೀಸನ್ಸನ್ನು ಇಟ್ಕೊಂಡು ಮತ್ತು ಆರೋಪಿಯ ಪ್ರಭಾವ ಯಾವ ರೀತಿ ಒಂದು ಕೇಸ್ ಮೇಲೆ ಬೀರುತ್ತೆ, ಸಂತ್ರಸ್ತೆಯರ ಮೇಲೆ ಯಾವ ರೀತಿ ಒಂದು ಪ್ರಭಾವವನ್ನು ಬೀರ್ತಾರೆ, ಒಂದು ವೇಳೆ ಹಣ ಕೊಟ್ಟು ಮತ್ತು ಸಂತ್ರಸ್ತೆಯರಿಗೆ ಬೆದರಿ ಹಾಕಿ ಈ ರೀತಿಯಾಗುವಂತಹ ಚಾನ್ಸಸ್ ಇರುತ್ತೆ. ಹೀಗಾಗಿ ಬೇಲನ್ನು ಕೊಡಬಾರ್ದು, ನಿರೀಕ್ಷಣಾ ಜಾಮೀನನ್ನು ಕೊಡಬಾರ್ದು ಅಂತ ಒಂದು ಇವರು ಅಬ್ಜೆಕ್ಷನ್ಸ್ ಹಾಕ್ತಾರೆ. ಅದು ಅಲ್ಲದೆ ಪ್ರಕರಣದಲ್ಲಿ ಆರೋಪಿ ಒಂದು ವಿಚಾರಣೆ ಅಗತ್ಯ ಇದೆ. ಮತ್ತು ಎಲ್ಲದಕ್ಕೂ ಮೂಲ ಏನು ಎವಿಡೆನ್ಸ್ ಅಂದರೆ ಮದರ್ ಡಿವೈಸ್. ಅಂದರೆ ಈ ಎಲ್ಲ ಒಂದು ಅಶ್ಲೀಲ ವಿಡಿಯೋ ಏನಿದೆ ಆ ಎಲ್ಲ ವಿಡಿಯೋವನ್ನು ರೆಕಾರ್ಡ್ ಮಾಡಿರೋದು ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ನಲ್ಲಿ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಆ ಒಂದು ಮದರ್ ಡಿವೈಸನ್ನು ವಶಕ್ಕೆ ಪಡಿಬೇಕು SIT ಅಧಿಕಾರಿಗಳು. ಯಾಕಂದರೆ ಮೇಯ್ನ್ ಇಡೀ ಪ್ರಕರಣಕ್ಕೆ ಮುಖ್ಯವಾದಂತಹ ಸಾಕ್ಷಿನೇ ಆ ಒಂದು ಮೊಬೈಲ್ ಆಗಿರುತ್ತೆ. ಹೀಗಾಗಿ ಆ ಮೊಬೈಲನ್ನು ಜಪ್ತಿ ಮಾಡಿ ಅದನ್ನು ರಿಟ್ರೀವ್ ಮಾಡಬೇಕು. ಒಂದು ವೇಳೆ ಏನಾದರೂ ಮೊಬೈಲನ್ನು ಡಿಲೀಟ್ ಮಾಡಿದರೆ ಎಲ್ಲ ಒಂದು ಡಾಟಾವನ್ನು ಡಿಲೀಟ್ ಮಾಡಿದರೆ ರಿಟ್ರೀವ್ ಮಾಡಬೇಕು. ಮತ್ತು ಆರೋಪಿಯ ವಿಚಾರಣೆಗೆ ಪ್ರಾಥಮಿಕ ಮಾಹಿತಿಯನ್ನು ಪಡ್ಕೊಳ್ಳಲಿಲ್ಲ. ಇದುವರೆಗೂ ಕೂಡ ಆರೋಪಿ 1 ತಿಂಗಳಾದರೂ ಕೂಡ ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. SIT ವಿಚಾರಣೆ ಕರೆದಿದ್ರು ಕೂಡ ವಿಚಾರಣೆಗೂ ಹಾಜರಾಗಿಲ್ಲ. ಲುಕೌಟ್ ನೋಟ್ ಹೊಡಿಸಿದ್ವಿ, ಬ್ಲೂ ಕಾರ್ನರ್ ನೋಟಿಸನ್ನು ಹೊಡಿಸಿದ್ವಿ, ಹೀಗೆ ನಾನಾ ನೋಟಿಸನ್ನು ಹೊರಡಿಸಿದ ನಂತರ ಆತ ಒಂದು ವಿಡಿಯೋವನ್ನು ಹರಿಬಿಟ್ಟಿರುವಂಥದ್ದು. ಹೀಗಾಗಿ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಆಂಟಿಸಿಪೇಟರಿ ಬೇಲನ್ನು ಕೊಡಬೇಡಿ ಅಂತ ಅಂದ್ಬಿಟ್ಟು ಸಹಜವಾಗಿ ಅಬ್ಜೆಕ್ಷನ್ಸನ್ನು SIT ಅಧಿಕಾರಿಗಳು ಸಲ್ಲಿಸ್ತಾರೆ. ಕೋರ್ಟ್ ಅದನ್ನು ಅಬ್ಜೆಕ್ಷನ್ಸನ್ನು ನೋಡಿ ಆ ನಂತರ ಯಾವ ರೀತಿ ಒಂದು ತೀರ್ಮಾನ ಕೊಡುತ್ತೋ ಅದು ಜಡ್ಜ್ ವಿವೇಚನೆಗೆ ಬಿಟ್ಟಿರುತ್ತೆ. ಸದ್ಯಕ್ಕೆ ಎಲ್ಲೋ ಒಂದು ಕಡೆ ಈ ರೀತಿಯಾದಂಥ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿರುವಂಥದ್ದು ಸಹಜವಾಗಿ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಇಷ್ಟು ದಿನ ಸುಮ್ಮನಿದ್ದು ಈಗ ಒಂದು ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡಿದ್ದಾದರೂ ಯಾಕೆ ಅನ್ನೋದು ಸದ್ಯದ ಒಂದು ಪ್ರಶ್ನೆ ಆಗಿರುವಂಥದ್ದು. ಭಾವನಾ, ಇದರ ಜೊತೆಗೆ ಈಗ 1 ತಿಂಗಳ ಕಾಲ ಕೈಗೆ ಸಿಗದೇ ಇರುವಂತಹದ್ದು, ನೋಟಿಸಿಗೆ ಉತ್ತರ ಕೊಡದೇ ಇರುವಂತಹದ್ದು, ಇದು ಆಂಟಿಸಿಪೇಟರಿ ಬೇಲಿನ ವಿಷಯದಲ್ಲಿ ಯಾವ ರೀತಿ ಕಂಟಕ ಆಗಬಹುದು ಪ್ರಜ್ವಲ್ ರೇವಣ್ಣಗೆ? ಸಹಜವಾಗಿ ಇದೆಲ್ಲವೂ ಕೂಡ ಅಬ್ಜೆಕ್ಷನ್ಸಲ್ಲಿ SIT ಅಧಿಕಾರಿಗಳು ಫೈಲ್ ಮಾಡ್ತಾರೆ. ಯಾಕಂದರೆ ಏನು ನಾವು ಒಂದು ಪ್ರಕರಣ ದಾಖಲಾದಾಗಿಂದನೂ ಕೂಡ ಆರೋಪಿ ನಮಗೆ ಕೈಗೆ ಸಿಕ್ಕಿಲ್ಲ, ಪರಾರಿಯಾಗಿದ್ದ, ದೇಶದಲ್ಲೇ ಇರಲಿಲ್ಲ, ಬೇರೆ ದೇಶದಲ್ಲಿದ್ದ, 1 ತಿಂಗಳಾಯಿತು. ಮತ್ತು ಪ್ರಕರಣದ ಬೇರೆ ಎಲ್ಲ ಒಂದು ಯಾರೆಲ್ಲ ಒಂದು ವಿಚಾರಣೆ ನಡೀಬೇಕು ಅದೆಲ್ಲವೂ ಕೂಡ ಆಗಿದೆ. ಸಂತ್ರಸ್ತೆಯರ ಒಂದು ಸ್ಟೇಟ್ಮೆಂಟನ್ನು ಕೂಡ ಒಂದು ದಾಖಲು ಮಾಡಿಕೊಳ್ಳಲಾಗಿದೆ. ಆದರೆ ಆರೋಪಿಗೆ 1-2-3 ಸತಿ ನೋಟಿಸನ್ನು ಕೊಟ್ಟರು ಕೂಡ ಉತ್ತರ ಕೊಟ್ಟಿಲ್ಲ. ಲುಕೌಟ್ ನೋಟಿಸ್ ಕೊಟ್ಟರೆ ಅದಕ್ಕೂ ರೆಸ್ಪಾನ್ಸ್ ಇಲ್ಲ. ಮತ್ತು ಬ್ಲೂ ಕಾರ್ನರ್ ನೋಟಿಸನ್ನು ಕೊಟ್ಟರು ರೆಸ್ಪಾನ್ಸ್ ಇರಲಿಲ್ಲ. ಕೊನೆಗೆ ಒಂದು ಪಾಸ್ಪೋರ್ಟ್ ರದ್ದತಿ ಮಾಡಬೇಕು ಅಂತ ಒಂದು ಯಾವಾಗ ನಾವು ಇದು ವಿದೇಶಾಂಗ ಇಲಾಖೆಗೆ ಒಂದು ಪತ್ರವನ್ನು ಬರಿತೀವಿ, ಅದಾದ ಕೆಲವೇ ದಿನಗಳಲ್ಲಿ ಈತ ಒಂದು ರಿಯಾಕ್ಷನ್, 1-2 ದಿನಗಳಲ್ಲಿ ಈತ ವಿಡಿಯೋ ಮಾಡಿ ಒಂದು ರಿಯಾಕ್ಟ್ ಮಾಡಿರುವಂಥದ್ದು. ಹೀಗಾಗಿ ಒಂದು ಆಂಟಿಸಿಪೇಟರಿ ಬೇಲ್ಗೆ ಕೊಡಬೇಡಿ ಅಂತ ಅಂದ್ಬಿಟ್ಟು ಈ ಎಲ್ಲ ಅಂಶಗಳನ್ನು ಕೂಡ ಸೇರಿಸ್ಕೊಳ್ತಾರೆ. ಅದಲ್ದಿರ ಮದರ್ ಡಿವೈಸ್ ಇರ್ಬೋದು, ಆರೋಪಿ ಎಷ್ಟು ಪ್ರಭಾವ ಇದ್ದಾನೆ, ಮತ್ತು ಆರೋಪಿ ಒಬ್ಬ ಸಂಸದ ಆಗಿದ್ದಾನೆ, ಮತ್ತು ಆರೋಪಿ ಹಿಂದೆ ಬೇರೆ ಬೇರೆ ಅಲ್ಲಿ ಒಂದು ಸಂತ್ರಸ್ತೆಯರನ್ನು ಬೆದರಿಸುವಂತಹ ಒಂದು ಯತ್ನಗಳಂತ ಆಗೇ ಆಗುತ್ತೆ. ಹೀಗೆ ಒಂದು
ಒಂದು 20ರಿಂದ 30 ಅಂಶಗಳನ್ನು ಅಬ್ಜೆಕ್ಷನ್ಸನ್ನು SIT ಅಧಿಕಾರಿಗಳು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಇವಾಗ ಆಲ್ರೆಡಿ ಏನು ಅಬ್ಜೆಕ್ಷನ್ಸ್ ಫೈಲ್ ಮಾಡಿ ಅಂತ ಕೋರ್ಟ್ ಸೂಚನೆಯನ್ನು ಕೂಡ ಕೊಟ್ಟಿದೆ. ಎಲ್ಲವನ್ನು ರೆಡಿ ಮಾಡಿ ಅದನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ. ಅದನ್ನೆಲ್ಲ ಕೋರ್ಟ್ ಪರಿಗಣಿಸಿ ಅದೆಲ್ಲ ನೋಡಿ ಆ ನಂತರ ಜಾಮೀನು ಕೊಡಬೇಕೋ ಬೇಡವೋ ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ಅದಕ್ಕಿಂತ ಮುಂಚೆ ಏನಾದರೂ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ಕಾಲಿಟ್ಟಿದ್ದೇ ಆದಲ್ಲಿ ಇಮ್ಮಿಡಿಯೇಟ್ಲಿ ಆತನನ್ನು ಅರೆಸ್ಟ್ ಮಾಡುವಂತಹ ಕೆಲಸ ಆಗುತ್ತೆ. ಅರೆಸ್ಟ್ ಮಾಡಿದ್ರೆ ಆ ಒಂದು ನಿರೀಕ್ಷಣಾ ಜಾಮೀನು ವಜಾ ಆಗುತ್ತೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಇದು ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡ್ಕೊಂಡಿದ್ದಾರೆ. ಬರ್ತಾರಾ ಇಲ್ವಾ ಅನ್ನೋದು ಸದ್ಯದ ಪ್ರಶ್ನೆ ಆಗಿರುವಂಥದ್ದು. ಭಾವನಾ. ಎಸ್, ಧನ್ಯವಾದ ಚೇತನ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.